ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಈ ರಂಜಾನ್ಗೂ ಮೊದಲೇ ಮಧ್ಯಪ್ರಾಚ್ಯದಲ್ಲಿ ಮತ್ತೊಂದು ಯುದ್ಧ ಆರಂಭ ಆಗತ್ತಾ ಗೊತ್ತಿಲ್ಲ. ಆದ್ರೆ ಅಂಥದ್ದೊಂದು ಸೂಚನೆ ಸಿಕ್ಕ ಹಿನ್ನೆಲೆಯಲ್ಲಿ ಇಸ್ರೇಲ್ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡು ಕೂತಿದೆ. ತನ್ನ ಯೋಧರಿಗೆ ಕೊಟ್ಟಿದ್ದ ಎಲ್ಲ ರಜೆಗಳನ್ನ ರದ್ದುಪಡಿಸಿ ಅವರನ್ನ ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿಟ್ಟಿದೆ. GPS, ನ್ಯಾವಿಗೇಷನ್ ಎಲ್ಲವನ್ನೂ ಡಿಸ್ಕನೆಕ್ಟ್ ಮಾಡಲಾಗಿದೆ. ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ರೆಡಿಯಾಗಿ ಇರಿಸಿಕೊಳ್ಳಲಾಗಿದೆ ಮತ್ತು ಯಾವುದೇ ಸಂದರ್ಭದಲ್ಲಿ ನಮ್ಮ ಮೇಲೆ ದಾಳಿ ಆದರೂ ಕೂಡ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಡ್ತೀವಿ ಅಂತ ಇಸ್ರೇಲಿನ ಪ್ರಧಾನಿ ನೇತನ್ಯಾಹು ಹೇಳಿದ್ದಾರೆ. ಅವರ ಎಚ್ಚರಿಕೆಗೆ, ಆತಂಕಕ್ಕೆ ಕಾರಣವಾಗ್ತಾ ಇರುವುದು ಇರಾನ್ ರಂಜಾನ್ನ ಹಿಂದೆ ಮುಂದೆ ಇಸ್ರೇಲ್ ಮೇಲೆ ದಾಳಿ ಮಾಡಿಬಿಡಬಹುದು ಅನ್ನೋ ಆತಂಕ ಇಸ್ರೇಲ್ ಅನ್ನ ಕಾಡ್ತಾ ಇದೆ ಮತ್ತು ಅಂಥದ್ದೊಂದು ಎಚ್ಚರಿಕೆಯನ್ನ ಇರಾನ್ ಕೂಡ ಈಗಾಗಲೇ ಕೊಟ್ಟಿದೆ. ನಾವು ಇಸ್ರೇಲ್ ಮೇಲೆ ದಾಳಿ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ, ಇದರಿಂದ ನೀವು ದೂರ ಇರಿ, ಇಲ್ಲದೆ ಹೋದ್ರೆ ನಾವು ನಿಮ್ಮ ಮೇಲೆ ಕೂಡ ದಾಳಿ ಮಾಡಬೇಕಾಗತ್ತೆ ಅಂತ ಇರಾನ್ ಅಮೆರಿಕಾಗೂ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಹಾಗಾದ್ರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಆತಂಕಕ್ಕೆ ಕಾರಣವಾಗ್ತಾ ಇರುವ ಅಂಶ ಏನು, ಇಸ್ರೇಲ್ ಮತ್ತು ಇರಾನ್ ನಡುವಿನ ದ್ವೇಷಕ್ಕೆ ಕಾರಣ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಮಧ್ಯಪ್ರಾಚ್ಯ ಅನ್ನೋದು ಬಹುಶಃ ಯಾವತ್ತಿಗೂ ಶಾಂತಿಯನ್ನು ಕಂಡೇ ಇಲ್ಲವೇನೋ. ಅಲ್ಲಿ ಸಿರಿಯಾ ಅನ್ನೋದು ಯುದ್ಧ ಭೂಮಿಯಾಗಿದೆ. ಅದು ಜಗತ್ತಿನ ಬಹುತೇಕ ಎಲ್ಲ ಶಕ್ತಿ ಕೇಂದ್ರಗಳ ಆಯುಧ ಪರೀಕ್ಷೆ ಮಾಡಿಕೊಳ್ಳೋ ಸೈಟ್ ತರ ತಯಾರಾಗಿ ಹೋಗಿದೆ. ಇರಾಕ್ನಲ್ಲಿ ಸಿರಿಯಾದ ಕಾಟ, ಟರ್ಕಿಯಲ್ಲಿ ಭಯೋತ್ಪಾದನೆ ಹಾಗೂ ಕುರುದರ ಸಮಸ್ಯೆ, ಇನ್ನು ಇರಾನ್ ಅನ್ನೋದು ತನಗೆ ತಾನೂ ಸಮಸ್ಯೆ ಮಾಡಿಕೊಂಡಿದೆ ಮತ್ತು ಇಡೀ ಮಧ್ಯಪ್ರಾಚ್ಯಕ್ಕೆ ತಲೆನೋವಾಗ್ತಾ ಇದೆ. ಸೌದಿ ಅರೇಬಿಯಾ ಹಾಗೂ ಇರಾನ್ ನಡುವೆ ಅಲ್ಲಿ ಶಿಯಾ ಸುನ್ನಿಗಳ ಸಾಂಪ್ರದಾಯಿಕ ಕಲಹದ ಕಾರಣದಿಂದ ಆಧಿಪತ್ಯದ ಸಮರ ನಡೀತಾ ಇದೆ. ಇನ್ನು ಇಸ್ರೇಲ್ ಪ್ಯಾಲೆಸ್ತೈನ್ ಸಂಘರ್ಷದ ಬಗ್ಗೆ ನಿಮಗೆ ಗೊತ್ತಿರೋದೆ. ಪಕ್ಕದ ಲೆಬನಾನ್ ತಿನ್ನೋದಕ್ಕೆ ಅನ್ನ ಇಲ್ಲದೆ ಇದ್ರೂ ಉಗ್ರ ಚಟುವಟಿಕೆಗಳು ಹಾಗೂ ಶಿಯಾ ಸುನ್ನಿ ಜಗಳದಲ್ಲಿ ಹಿಂದೇನೂ ಬಿದ್ದಿಲ್ಲ. ಹಾಗೆ ಯಮನ್ನಲ್ಲಿ ಹೌತಿಗಳು ಅಬ್ಬರ ಇಡ್ತಾ ಇದ್ದಾರೆ. ಅವರ ಕಾರಣಕ್ಕೆ ಕೆಂಪು ಸಮುದ್ರದಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾಗ್ತಾ ಇದೆ. ಮೊನ್ನೆ ಭಯೋತ್ಪಾದನೆಯಲ್ಲಿ ಭಾಗಿಯಾಗೋ ದೇಶಗಳ ಬಗ್ಗೆ ಹೇಳುವಾಗ ಕತಾರ್ನ ಹೆಸರು ಹೇಳಿದ್ದಕ್ಕೆ ವೀಕ್ಷಕ ಮಿತ್ರರೊಬ್ಬರು ಪಾಪ ಕತಾರ್ ನಿಮಗೇನು ಮಾಡಿದೆ ಅಂತ ಕೇಳಿದರು. ಖಂಡಿತ ಕತಾರ್ ನನಗೇನು ಮಾಡಿಲ್ಲ, ಆದರೆ ತಾಲಿಬಾನ್ನಿಂದ ಹಿಡಿದು ಹಮಾಸ್ವರೆಗೆ ಮಧ್ಯಪ್ರಾಚ್ಯದಲ್ಲಿ ಸುನ್ನಿ ಭಯೋತ್ಪಾದಕ ಸಂಘಟನೆಗಳೇನಿವೆ ಅವೆಲ್ಲವಕ್ಕೂ ಫಂಡಿಂಗ್ ಆಗೋದು, ಅವರೆಲ್ಲರಿಗೂ ಆಶ್ರಯ ಸಿಗೋದು ಇದೇ ಕತಾರ್ನಲ್ಲಿ. ಮುಸ್ಲಿಂ ಉಮ್ಮಾ ಹೆಸರಲ್ಲಿ ಉಗ್ರ ಸಂಘಟನೆಗಳನ್ನು ಸಾಕ್ತಾ ಅವರಿಂದ ಸಮಸ್ಯೆಗೆ ಒಳಗಾದವರ ಪಾಲಿಗೂ ಸಹಾಯಕನಂತೆ ಕಾಣಿಸ್ಕೊಳ್ತಾ ತನ್ನ ಸಾಫ್ಟ್ ಪವರನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಈ ಕತಾರ್ ಅನ್ನೋ ಪಾಪಸ್ ಕಳ್ಳಿ ಆಕಾರದ ದೇಶ ಅಲ್ಲಿ ಸಖತ್ತಾಗಿ ಆಟ ಕಟ್ತಾ ಇದೆ. ಸೊ ಇಡೀ ಮಧ್ಯಪ್ರಾಚ್ಯ ಅನ್ನೋದು ಒಂಥರ ಅಗ್ನಿಕುಂಡ, ಅದು ಯಾವಾಗ ಬೇಕಾದರೂ ಸ್ಫೋಟಗೊಳ್ಳಬಹುದು. ಇನ್ನು ಈಗ ಇಸ್ರೇಲ್ ಹಾಗೂ ಹಮಾಸ್ ಸಂಘರ್ಷ ನಡೀತಿದೆ ಅಲ್ವಾ, ಅದರಲ್ಲಿ ಇರಾನ್ನ ಪಾತ್ರ ತುಂಬಾ ಇದೆ. ಹಮಾಸ್ ಉಗ್ರರಿಗೆ ಸಹಾಯ ಮಾಡ್ತಾ ಇರೋದು ಇರಾನ್. ಹಾಗೆ ಲೆಬನಾನಿನ ಹೆಜ್ಬುಲ್ಲಾಗಳ ಮೂಲಕ ಇರಾನ್ ಇಸ್ರೇಲ್ ಮೇಲೆ ದಾಳಿಗಳನ್ನು ಕೂಡ ಮಾಡಿಸುತ್ತೆ. ಇನ್ನು ಮೊನ್ನೆ ಇರಾನ್ ವಿರುದ್ಧ ಒಂದು ಹೆಜ್ಜೆ ಮುಂದೆ ಹೋಗಿರೋ ಇಸ್ರೇಲ್ ಸಿರಿಯಾದ ರಾಜಧಾನಿ ಡಮಾಸ್ಕಸ್ನಲ್ಲಿದ್ದ ಇರಾನ್ನ ರಾಯಭಾರ ಕಚೇರಿಯ ಮೇಲೆ ವೈಮಾನಿಕ ದಾಳಿಯನ್ನು ಮಾಡಿತು. ಇಸ್ರೇಲ್ ನಡೆಸಿದ ಬಾಂಬ್ ದಾಳಿಲಿ ಇರಾನಿನ ಖುದ್ಸ್ ಪಡೆಯ ಹಿರಿಯ ಕಮಾಂಡರ್ ಹಾಗೂ ಅಲ್ಲಿನ ರೆವಲ್ಯೂಷನರಿ ಗಾರ್ಡ್ಸ್ನ ಹಿರಿಯ ಅಧಿಕಾರಿ ಸೇರಿದ ಹಾಗೆ 13 ಮಂದಿ ಅಲ್ಲಿ ಸಾವಿಗೀಡಾದರು. ಅದು ಈಗ ಇರಾನ್ ಇಸ್ರೇಲ್ ಮೇಲೆ ಕೆರಳುವ ಹಾಗೆ ಮಾಡಿದೆ ಮತ್ತು ಈ ದಾಳಿಗೆ ಪ್ರತೀಕಾರವನ್ನ ಹೇಳ್ತೀವಿ ಅಂತ ಇರಾನ್ ಅಲ್ಲಿ ಅಬ್ಬರಿಸ್ತಾ ಇದೆ. ಹೀಗಾಗಿನೇ ಇಸ್ರೇಲ್ ಈಗ ಎಲ್ಲ ರೀತಿಯ ಎಚ್ಚರಿಕೆಗಳನ್ನು ತಗೊಳ್ತಾ ಹೋಗ್ತಾ ಇರೋದು. ಗೆಳೆಯರೆ, ಸಿರಿಯಾದಲ್ಲಿ ಏನಾಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ಅಲ್ಲಿ ಬಶರ್ ಅಲ್ ಅಸಾದ್ ಸರ್ಕಾರವನ್ನು ಕೆಡವಬೇಕು ಅಂತ ಸೌದಿ ಅರೇಬಿಯಾ ಬಯಸುತ್ತೆ. ಯಾಕೆಂದರೆ ಈ ಅಲ್ ಅಸಾದ್ ಸುನ್ನಿ ಅಲ್ಲ. ಸಿರಿಯಾದಲ್ಲಿ ಅತಿ ಹೆಚ್ಚು ಸುನ್ನಿಗಳಿದ್ದಾರೆ. ಈ ಅಲ್ ಅಸಾದ್ ಅಲಾವಿ ಅನ್ನೋ ಜನಾಂಗಕ್ಕೆ ಸೇರಿದವರು. ಇದು ಸಿರಿಯಾದಲ್ಲಿ 3ನೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಜನಾಂಗ. ಈ ಅಲಾವಿಗಳು ಶಿಯಾ ಪದ್ಧತಿಗಳನ್ನು ಅನುಸರಿಸ್ತಾರೆ. ಹೀಗಾಗಿ ಅಲ್ ಅಸಾದ್ನನ್ನು ಅಲ್ಲಿಂದ ತೆರವುಗೊಳಿಸಬೇಕು ಅಂತ ಸೌದಿ ಬಯಸುತ್ತೆ. ಇನ್ನು ಸಿರಿಯಾದ ಜೊತೆ ರಾಜತಾಂತ್ರಿಕ ಸಂಬಂಧಗಳನ್ನು ಹೊಂದಿರುವ, ಅಲ್ಲಿ ಸೇನಾ ನೆಲೆಗಳನ್ನು ಕೂಡ ಇಟ್ಟುಕೊಂಡಿರುವ ರಷ್ಯಾಗೆ ಬಶರ್ ಸರ್ಕಾರನೇ ಅಲ್ಲಿರಬೇಕು. ಅವರು ಬಶರ್ ಪರ ನಿಂತಿದ್ದಾರೆ. ಸೊ ಇಲ್ಲಿ ಅಮೆರಿಕ ಬಶರ್ ವಿರುದ್ಧ ಇದೆ. ಅಮೆರಿಕ ವಿರುದ್ಧ ಇದೆ ಅನ್ನೋ ಕಾರಣಕ್ಕೆ ಇಸ್ರೇಲ್ ಕೂಡ ಅಲ್ಲಿನ ಸರ್ಕಾರದ ವಿರುದ್ಧ ಕೆಲಸ ಮಾಡುತ್ತೆ. ಇನ್ನು ಈ ಬಶರ್ ಅಲ್ ಅಸಾದ್ ಸುನ್ನಿ ಅಲ್ಲ, ಶಿಯಾಗಳಿಗೆ ಹತ್ತಿರದ ಜನಾಂಗಕ್ಕೆ ಸೇರಿದವನು. ಹೀಗಾಗಿ ಶಿಯಾ ದೇಶ ಇರಾನ್ ಸಿರಿಯಾದಲ್ಲಿ ಅಲ್ ಅಸಾದ್ ಇರಬೇಕು ಅಂತ ಬಯಸುತ್ತೆ. ಹೀಗಾಗಿ ರಷ್ಯಾ, ಇರಾನ್ ಇಲ್ಲಿ ಒಂದು ಬಣವಾಗಿ ಗುರುತಿಸಿಕೊಂಡ್ರೆ ಅಮೆರಿಕ, ಸೌದಿ ಅರೇಬಿಯಾ, ಇಸ್ರೇಲ್ ಹೀಗೆ ಅಮೆರಿಕಾದ ಮಿತ್ರರೆಲ್ಲ ಮತ್ತೊಂದು ಬಣದಲ್ಲಿದ್ದಾರೆ. ಒಟ್ಟಾರೆ ಸಿರಿಯಾ ಸದಾ ಯುದ್ಧಗ್ರಸ್ತ ಅಂತಾರಲ್ಲ, ಹಾಗಾಗಿ ಹೋಗಿದೆ.
ಇಂಥ ಸಿರಿಯಾದಲ್ಲಿ ಇರಾನಿನ ರಾಯಭಾರ ಕಚೇರಿಯ ಪ್ರಾಂಗಣದಲ್ಲಿ ಮೊನ್ನೆ ಒಂದೆರಡು ಬಾಂಬುಗಳು ಬಿದ್ದವು. ಆ ದಾಳಿಲಿ ಇರಾನಿನ ಕುದ್ಸ್ ಪಡೆಯ ಸೀನಿಯರ್ ಕಮಾಂಡರ್ ಮೊಹಮ್ಮದ್ ರೇಜಾ ಜಹೇದಿ ಹಾಗೂ ಇರಾನ್ ರೆವಲ್ಯೂಷನರಿ ಗಾರ್ಡ್ಸ್ನ ಕಮಾಂಡರ್ ಒಬ್ಬ ಸೇರಿದ ಹಾಗೆ 13 ಮಂದಿ ಸಾವಿಗೀಡಾದರು. ಇಲ್ಲಿ ದಾಳಿ ಮಾಡಿರೋದು ಇಸ್ರೇಲ್ ಅನ್ನೋದು ರಹಸ್ಯ ಏನಲ್ಲ, ಆದರೆ ದಾಳಿ ಆಗಿರೋದು ರಾಜತಾಂತ್ರಿಕ ಕಚೇರಿಯ ಮೇಲೆ. ಹೀಗಾಗಿ ಇದನ್ನ ನಾವೇ ಮಾಡಿದ್ದು ಅಂತ ಇಸ್ರೇಲ್ ಒಪ್ಕೊಳ್ತಾ ಇಲ್ಲ. ಆದರೆ ಈ ದಾಳಿ ಎರಡೂ ದೇಶಗಳ ನಡುವೆ ದ್ವೇಷ ಹೆಚ್ಚಾಗೋದಕ್ಕೆ ಕಾರಣವಂತೂ ಆಗಿದೆ. ಗೆಳೆಯರೆ, ಇರಾನ್ ಹಾಗೂ ಇಸ್ರೇಲ್ ನಡುವಿನ ದ್ವೇಷ ಇವತ್ತು ನಿನ್ನೆಯದ್ದಲ್ಲ. ಇಲ್ಲಿ ಮಜಾ ಅನ್ಸೋದೇನು ಅಂದ್ರೆ, ಇಸ್ರೇಲ್ ದಿನನಿತ್ಯ ಪ್ಯಾಲೆಸ್ತೀನಿಯರು ಹಾಗೂ ಹಮಾಸ್ ಉಗ್ರರ ಜೊತೆ ಬಡದಾಡುತ್ತೆ. ಅವ್ರು ಯಾರು ಕೂಡ ಶಿಯಾಗಳಲ್ಲ, ಸುನ್ನಿಗಳು. ಈ ಸುನ್ನಿಗಳು ಶಿಯಾಗಳ ನೆರಳ ಕಂಡ್ರೂ ಉರ್ಕೊಂಡು ಬೀಳ್ತಾರೆ. ಹೀಗಿರುವಾಗ ಸುನ್ನಿಗಳ ಜೊತೆ ಕಿತ್ತಾಡ್ತಾ ಇರೋ ಇಸ್ರೇಲ್ ಜೊತೆ ಇರಾನ್ ಸ್ನೇಹ ತಾನೇ ಮಾಡ್ಕೋಬೇಕು? ಇರಾನ್ ಕೂಡ ಇಸ್ರೇಲ್ ಅನ್ನ ಸಹಿಸೋದಿಲ್ಲ. ಅಲ್ಲಿ ಜಗಳ ಇರೋದು ಸುನ್ನಿ ಶಿಯಾಗಳಿಗೆ. ಆದರೆ ಯಹೂದಿಗಳು ಇವರಿಬ್ಬರಿಗೂ ವಿರೋಧಿಗಳೇ. ಇವರಿಬ್ಬರ ಏಕೈಕ ಪುಸ್ತಕದಲ್ಲಿ ಯಹೂದಿಗಳ ವಿರುದ್ಧ ಬರೆಯಲಾಗಿದೆ. ಹೀಗಾಗಿ ಯಹೂದಿ ದ್ವೇಷದಲ್ಲಿ ಶಿಯಾ ಸುನ್ನಿ ಅನ್ನೋ ಭೇದ ಇಲ್ಲ. ಸೊ ಇಲ್ಲಿ ಇಸ್ರೇಲನ್ನು ಕಂಡ್ರೆ ಮತೀಯ ಕಾರಣಕ್ಕೆ ಇರಾನ್ಗೆ ಅಸಹನೆ ಇದ್ದೇ ಇದೆ. ಇನ್ನು ಅಮೆರಿಕ ಹಾಗೂ ಇಸ್ರೇಲ್ ಒಂದೇ ನೆಲೆಯಲ್ಲಿ ನಿಲ್ಲುತ್ತವೆ. ಇರಾನ್ ಅಮೆರಿಕಾನ ದ್ವೇಷ ಮಾಡುತ್ತೆ. ಅಮೆರಿಕಾದ ತೆಕ್ಕೆಯಲ್ಲಿದ್ದ ಇರಾನಿನ ರಾಜ ಶಾ ಪೆಹ್ಲವಿಯ ವಿರುದ್ಧ ಇಸ್ಲಾಮಿಕ್ ಕ್ರಾಂತಿ ಮಾಡಿನೇ ಇರಾನಿನ ಈಗಿನ ಖೊಮೇನಿಗಳ ಸರ್ಕಾರ ಅಲ್ಲಿ ಅಧಿಕಾರವನ್ನು ಕೈಗೆತ್ತಿಕೊಂಡಿದ್ದು. ಹೀಗಾಗಿ ಅವರಿಗೆ ಅಮೆರಿಕಾನ ಕಂಡ್ರೂ ಆಗೋದಿಲ್ಲ. ಅಮೆರಿಕದ ಮಿತ್ರರು ಯಾರನ್ನೂ ಕೂಡ ಇರಾನ್ ಸಹಿಸುವುದಿಲ್ಲ. ಇಸ್ರೇಲ್ನ ಪಕ್ಕದಲ್ಲೇ ಹೆಜ್ಬುಲ್ಲಾಗಳನ್ನು ಇರಾನ್ ಇಟ್ಟಿದೆ. ಸೌದಿ ಅರೇಬಿಯಾಗೆ ಯಮನ್ ಹೌತಿಗಳನ್ನು ಕೌಂಟರ್ ಆಗಿ ಸಿದ್ಧಪಡಿಸಿದೆ. ಒಟ್ಟಾರೆ ತನ್ನ ಪ್ರಾಕ್ಸಿಗಳ ಮೂಲಕ ಮಧ್ಯಪ್ರಾಚ್ಯವನ್ನು ಇರಾನ್ ಕಂಟ್ರೋಲ್ ಮಾಡೋದಕ್ಕೆ ಹೋಗ್ತಾ ಇದೆ. ಇನ್ನು ಖೊಮೇನಿ ಅಮೆರಿಕ ಮತ್ತು ಇಸ್ರೇಲ್ಗಳಿಗೆ ದೊಡ್ಡ ಸೈತಾನ ಮತ್ತು ಸಣ್ಣ ಸೈತಾನ ಅಂತ ಕರೆಯೋದುಂಟು. ಇನ್ನು ಇಸ್ರೇಲ್ ಇದಂತೂ ಇಡೀ ಮಧ್ಯಪ್ರಾಚ್ಯದ ಎಲ್ಲ ಮುಸ್ಲಿಂ ದೇಶಗಳ ದ್ವೇಷವನ್ನು ಭರಪೂರ ಅನುಭವಿಸಿದೆ. ಹೀಗಾಗಿ ಅಲ್ಲಿ ಯಾವ ಮುಸ್ಲಿಂ ದೇಶ ಸೇನಾ ಶಕ್ತಿಯಲ್ಲಿ ತನಗಿಂತ ಬಲಿಷ್ಠಗೊಂಡ್ರೂ ತನಗೆ ಮುಂದೆ ಅಪಾಯ ಅಂದ್ಕೊಳ್ಳುತ್ತೆ ಇಸ್ರೇಲ್. ಈ ಹಿನ್ನೆಲೆಯಲ್ಲಿ ಇರಾನ್ ಅಣುಶಕ್ತ ದೇಶ ಆಗೋದು ಇಸ್ರೇಲ್ಗೆ ಇಷ್ಟ ಆಗೋದಿಲ್ಲ. ಇನ್ನು ಇರಾನ್ ಅಣು ಆಯುಧಗಳನ್ನು ಮಾಡಿಕೊಂಡ್ರೆ ಅನ್ನೋ ಆತಂಕ ಸೌದಿ ಅರೇಬಿಯಾಗೂ ಇದೆ. ಹೀಗಾಗಿ ಅವರು ಕೂಡ ಇರಾನ್ ಅಣುಶಕ್ತ ಆಗಬಾರದು ಅಂತ ಬಯಸ್ತಾರೆ. ಇಲ್ಲಿ ಇಸ್ರೇಲ್ ಬರೀ ಬಯಸ್ತಾ ಇಲ್ಲ, ಅದನ್ನು ತಡೆಯುವ ಪ್ರಯತ್ನಗಳನ್ನು ಕೂಡ ಮಾಡಿದೆ. ಇಸ್ರೇಲ್ ಇರಾನಿನ ಅಣು ವಿಜ್ಞಾನಿಗಳನ್ನು ಕೊಲ್ಲಿಸಿದೆ, ಅಣು ಪರೀಕ್ಷಾ ಕೇಂದ್ರದ ಮೇಲೆ ಸೈಬರ್ ದಾಳಿ ಮಾಡಿಸಿದೆ. ಹಾಗೆ ಇರಾನಿನ ರೆವಲ್ಯೂಷನರಿ ಗಾರ್ಡ್ಸ್ನ ಮುಖ್ಯಸ್ಥ ಸುಲೇಮಾನಿಯನ್ನ ಇರಾಕ್ ವಿಮಾನ ನಿಲ್ದಾಣದಲ್ಲಿ ಡ್ರೋನ್ ಮೂಲಕ ದಾಳಿ ಮಾಡಿ ಇಸ್ರೇಲ್ ಮತ್ತು ಅಮೆರಿಕಾಗಳು ಕೊಲ್ಲಿಸಿದ್ವು. ಒಟ್ಟಾರೆ ಇರಾನ್ ಮೇಲೆ ಇಸ್ರೇಲ್ ಸದಾ ಒಂದು ಕಣ್ಣಿಟ್ಟುಕೊಂಡೇ ಇರುತ್ತೆ. ಇನ್ನು ಮೊನ್ನೆ ವೈಮಾನಿಕ ದಾಳಿಯಲ್ಲಿ ಕೊಲೆಯಾದ್ನಲ್ಲ ಜನರಲ್ ಮೊಹಮ್ಮದ್ ರೇಜಾ ಜಹೇದಿ, ಈತ ಕುದ್ಸ್ ಫೋರ್ಸ್ನ ಮುಖ್ಯಸ್ಥ. ಈ ಹಿಂದೆ ಕೊಲೆಯಾದ ರೆವಲ್ಯೂಷನರಿ ಗಾರ್ಡ್ಸ್ನ ಮುಖ್ಯಸ್ಥ ಸುಲೇಮಾನಿಯಷ್ಟೇ ಪ್ರಬಲ ಸೇನಾ ನಾಯಕ ಈ ರೇಜಾ. ಗೆಳೆಯರೆ, ಈ ಇರಾನ್ನ ಸೇನೆ ಇದೆಯಲ್ಲ, ಅದಕ್ಕೆ ಪ್ಯಾರಲಲ್ ಆಗಿ ಅಲ್ಲಿ ರೆವಲ್ಯೂಷನರಿ ಗಾರ್ಡ್ಸ್ ಅನ್ನೋ ಇನ್ನೂ ಒಂದು ಸಂಸ್ಥೆ ಇದೆ. ಇದನ್ನು ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿಯಾದಾಗ ಆಯತುಲ್ಲಾ ರುಹುಲ್ಲಾ ಖೊಮೇನಿ ಸ್ಥಾಪನೆ ಮಾಡ್ತಾನೆ. ಇದು ಅಲ್ಲಿನ ಬಾಹ್ಯ ಮತ್ತು ಆಂತರಿಕ ಬೇಹುಗಾರಿಕೆಯನ್ನು ಮತ್ತು ಭದ್ರತೆಯನ್ನು ನೋಡಿಕೊಳ್ಳೋ ಕೆಲಸವನ್ನು ಮಾಡುತ್ತೆ. ಈ ರೆವಲ್ಯೂಷನರಿ ಗಾರ್ಡ್ಸ್ ಪಡೆಯಲ್ಲಿ ಸುಮಾರು 1,25,000 ಮಂದಿ ತರಬೇತಿ ಪಡೆದ ಯೋಧರಿದ್ದಾರೆ. ಇದರ ಅಧಿಕಾರಿಗಳು ಮುಂದೆ ಇರಾನಿನ ಸರ್ಕಾರದ ಉನ್ನತ ಹುದ್ದೆಗಳನ್ನು ಕೂಡ ಅಲಂಕರಿಸ್ತಾ ಹೋಗ್ತಾರೆ. ಇನ್ನು ರೆವಲ್ಯೂಷನರಿ ಗಾರ್ಡ್ಸ್ನ ಅಂಗಸಂಸ್ಥೆ ಕುದ್ಸ್ ಫೋರ್ಸ್, ಇದು ಇರಾನಿನ ಹೊರಗೆ ಇರಾನಿನ ಶಕ್ತಿಯನ್ನು ಹೆಚ್ಚು ಮಾಡ್ತಾ ಇರೋ ಪ್ಯಾರಾಮಿಲಿಟರಿ ಪಡೆ. ಈಗ ಯಮನ್ನ ಹೌತಿಗಳು, ಹೆಜ್ಬುಲ್ಲಾಗಳು, ಸಿರಿಯಾದಲ್ಲಿ ಕೆಲಸ ಮಾಡ್ತಾ ಇರೋ ಇರಾನಿ ಪಡೆಗಳು ಇವೆಲ್ಲವನ್ನ ನೋಡ್ಕೊಳ್ಳೋದು ಇದೇ ಕುದ್ಸ್ ಫೋರ್ಸ್. ಈ ರಹೇಜಾ ಜಹೇದಿ ಇದ್ನಲ್ಲ, ಈತ ಸಿರಿಯಾದಲ್ಲಿ ಕೂತು ಯಮನ್ ಮತ್ತು ಲೆಬನಾನ್ಗಳನ್ನು ಕೂಡ ಮೇಂಟೈನ್ ಮಾಡ್ತಾ ಇದ್ದ. ಈ ಪಡೆ ಸಿರಿಯಾ ಸಂಘರ್ಷ ಪೀಡಿತವಾದಾಗ ಅಲ್ಲಿನ ಶಿಯಾಗಳ ಮಸೀದಿಗಳನ್ನು ಕಾಪಾಡೋದಕ್ಕೆ ಅಂತ ಸಿರಿಯಾಗೆ ನೇಮಕಗೊಳಿತು. ಆ ನಂತರ ಸಿರಿಯಾದಲ್ಲಿ ಬಶರ್ ಅಲ್ ಅಸಾದ್ ಸರ್ಕಾರಕ್ಕೆ ಸಹಾಯ ಮಾಡ್ತಾ ಸಿರಿಯಾ ಪಡೆಗಳ ಜೊತೆ ಸೇರಿ ಅಲ್ಲಿ ಐಸಿಸ್ ವಿರುದ್ಧ ಕೂಡ ಈ ಕುದ್ಸ್ ಹೋರಾಟವನ್ನು ಮಾಡಿತು. ಅದರ ನೇತೃತ್ವವನ್ನು ವಹಿಸಿಕೊಂಡಿದ್ದವನು ಇದೇ ಜನರಲ್ ರೇಜಾ ಜಹೇದಿ. ಈ ಜಹೇದಿ ರೆವಲ್ಯೂಷನರಿ ಗಾರ್ಡ್ಸ್ನ ಮಹಾನಾಯಕ ಜನರಲ್ ಸುಲೇಮಾನಿಗೆ ತುಂಬಾ ಆತ್ಮೀಯ ಕೂಡ ಆಗಿದ್ದ. ಈಗ ಇಸ್ರೇಲ್ ವಿರುದ್ಧ ಲೆಬನಾನ್ ಮಾಡ್ತಾ ಇರೋ ದಾಳಿಗೆ ಬೇಕಾದ ಎಲ್ಲ ನೆರವನ್ನು ಕೊಡ್ತಾ ಇದ್ದವನು ಇದೇ ಜಹೇದಿ. ಹೀಗಾಗಿ ಅವನನ್ನು ಇಸ್ರೇಲ್ ಹೊಡೆದು ಹಾಕಿದೆ ಅಂತ ಹೇಳಲಾಗ್ತಾ ಇದೆ.
ಇನ್ನು ಇಸ್ರೇಲ್ ಮಾಡಿದ ಈ ವೈಮಾನಿಕ ದಾಳಿ ಇರಾನ್ ಕೆರಳು ಹಾಗೆ ಮಾಡಿದೆ. ಅಲ್ಲಿನ ರೆವಲ್ಯೂಷನರಿ ಗಾರ್ಡ್ಸ್ ಹಾಗೂ ಇರಾನಿನ ಅಧ್ಯಕ್ಷ ಇಬ್ರಾಹಿಂ ರೈಸಿ ಕೂಡ ಈ ದಾಳಿಗೆ ಪ್ರತೀಕಾರ ಹೇಳೋ ಮಾತಾಡಿದ್ದಾರೆ. ಇಸ್ರೇಲ್ ಮೇಲೆ ನಾವು ಖಂಡಿತ ದಾಳಿ ಮಾಡ್ತೀವಿ, ನಮ್ಮಿಬ್ಬರ ನಡುವಿನ ಸಂಘರ್ಷದಲ್ಲಿ ನೀವು ಮಧ್ಯೆ ಬರಬೇಡಿ ಅಂತ ಇರಾನ್ ಅಮೆರಿಕಾಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ನಾವು ಇಸ್ರೇಲ್ ಮೇಲೆ ಮಾಡುವ ದಾಳಿಯ ಸಂದರ್ಭದಲ್ಲಿ ಅಮೆರಿಕ ಏನಾದರೂ ಇಸ್ರೇಲ್ನ ಪರ ನಿಂತು ನಮ್ಮ ಮೇಲೆ ದಾಳಿಗೆ ಮುಂದಾದ್ರೆ ನಮ್ಮ ಗುರಿ ಅಮೆರಿಕ ಆಗುತ್ತೆ. ಅಮೆರಿಕಾದ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಕೂಡ ಇರಾನ್ ದಾಳಿ ಮಾಡಬೇಕಾಗತ್ತೆ. ಹೀಗಾಗಿ ನೀವು ಈ ಸಂಘರ್ಷದಿಂದ ದೂರ ಇರಿ ಅನ್ನೋ ಸ್ಪಷ್ಟ ಎಚ್ಚರಿಕೆಯನ್ನ ಇರಾನ್ ಅಮೆರಿಕಾಗೆ ರವಾನೆ ಮಾಡಿದೆ. ಹೀಗೆ ಇರಾನ್ ಯಾವಾಗ ಇಸ್ರೇಲ್ ಮೇಲೆ ದಾಳಿ ಮಾಡಿಬಿಡುತ್ತೋ ಅನ್ನೋ ಆತಂಕದಲ್ಲಿ ಇಸ್ರೇಲ್ ಕೂಡ ಅಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಕಾಯ್ತಾ ಇದೆ. ಶುಕ್ರವಾರ ದಾಳಿ ನಡೆದು ಬಿಡಬಹುದು ಅನ್ನೋ ಆತಂಕ ಇತ್ತು. ಹೀಗಾಗಿ ಟೆಲ್ ಅವೀವ್ ಸೇರಿದ ಹಾಗೆ ಇಡೀ ಇಸ್ರೇಲ್ ಅಲ್ಲಿ ಎಲ್ಲೂ ಕೂಡ GPS ವರ್ಕ್ ಆಗದ ಹಾಗೆ ಮಾಡಲಾಗಿತ್ತು. ಗೈಡೆಡ್ ಮಿಸೈಲ್ಗಳು, ಡ್ರೋನ್ಗಳು ನಿಖರ ಗುರಿಗಳ ಮೇಲೆ ದಾಳಿ ಮಾಡೋದಕ್ಕೆ ಸಾಧ್ಯವಾಗಬಾರದು ಅನ್ನೋ ಕಾರಣಕ್ಕೆ ಕೈಗೊಂಡಿದ್ದ ಮುನ್ನೆಚ್ಚರಿಕಾ ಕ್ರಮ ಇದು. ನ್ಯಾವಿಗೇಷನ್ ಹಾಗೂ GPS ಮೇಲೆ ನಿರ್ಬಂಧವಿದ್ದ ಕಾರಣದಿಂದ ಇಸ್ರೇಲ್ನಲ್ಲಿ ನ್ಯಾವಿಗೇಷನ್ ಮ್ಯಾಪ್ಗಳು ಕೆಲಸ ಮಾಡ್ತಾ ಇಲ್ಲ. ಇನ್ನು ಸೇನೆಗೆ ನೀಡಲಾಗಿದ್ದ ಎಲ್ಲ ರಜೆಗಳನ್ನ ತುರ್ತಾಗಿ ರದ್ದು ಮಾಡಲಾಗಿದೆ. ಅವರನ್ನ ಗಡಿಯಲ್ಲಿ ನಿಯೋಜನೆ ಮಾಡಲಾಗಿದೆ. ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಅಲರ್ಟ್ ಆಗಿ ಇಟ್ಟಿದ್ದಾರೆ. ಹಾಗೆ ಅಲ್ಲಿನ ಗಡಿ ನಗರಗಳ ಮುನ್ಸಿಪಾಲಿಟಿಗಳು ಬಾಂಬ್ ಬಂಕರ್ಗಳನ್ನು ಸಿದ್ಧಪಡಿಸಿ ಅಗತ್ಯ ಬಿದ್ದರೆ ಜನ ಅಲ್ಲಿ ಆಶ್ರಯ ಪಡ್ಕೊಳ್ಳೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿವೆ. ಹಾಗೆ ಈಗ ನಡೆಯಲಿರುವ ಯುದ್ಧ ಕೇವಲ ನಮ್ಮ ಯುದ್ಧ ಮಾತ್ರ ಅಲ್ಲ, ಇದು ನಿಮ್ಮೆಲ್ಲರ ಯುದ್ಧ. ಭಯೋತ್ಪಾದನೆಯ ವಿರುದ್ಧ ಜಗತ್ತು ಸಾರಬೇಕಾದ ಯುದ್ಧವನ್ನು ನಾವು ಮಾಡ್ತಾ ಇದ್ದೀವಿ. ಹೀಗಾಗಿ ನಾವಿದರಲ್ಲಿ ಸೋತ್ರೆ ಇಡೀ ಜಗತ್ತು ಸೋತ್ ಹಾಗೆ ಅಂತ ಅಮೆರಿಕ ಹಾಗೂ ಮಿತ್ರ ದೇಶಗಳಿಗೆ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೇಳಿದ್ದಾರೆ. ಇನ್ನು ಕುದ್ಸ್ ಹಾಗೂ ರೆವಲ್ಯೂಷನರಿ ಗಾರ್ಡ್ಸ್ ಎರಡೂ ಸಂಘಟನೆಗಳನ್ನು ಅಮೆರಿಕ ಈಗಾಗಲೇ ಭಯೋತ್ಪಾದಕ ಸಂಘಟನೆಗಳ ಪಟ್ಟಿಗೆ ಸೇರಿಸಿರೋದ್ರಿಂದ ಅವರೇನಾದರೂ ಇಸ್ರೇಲ್ ಮೇಲೆ ದಾಳಿ ಮಾಡಿದರೆ ಅದು ಇಸ್ರೇಲ್ ಮೇಲೆ ನಡೆದ ಭಯೋತ್ಪಾದಕರ ದಾಳಿ ಅನ್ನಿಸ್ಕೊಳ್ಳುತ್ತೆ ಮತ್ತು ಅದನ್ನು ಎದುರಿಸೋದಕ್ಕೆ ಅಮೆರಿಕ ಪಡೆಗಳು ಇಸ್ರೇಲಿನ ನೆರವಿಗೆ ಖಂಡಿತ ನಿಲ್ಲುತ್ತವೆ. ಆದರೆ ಇಂಥದ್ದೇನು ಆಗಬಾರದು ಅನ್ನೋ ಕಾರಣಕ್ಕೆ ಮತ್ತೊಂದು ಕಡೆ ಅಮೆರಿಕ ಇರಾನ್ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಸಮಸ್ಯೆಯನ್ನು ಸೃಷ್ಟಿ ಮಾಡಿಸ್ತಾ ಇದೆ. ಹೀಗಾಗಿ ತಾತ್ಕಾಲಿಕವಾಗಿ ಇರಾನ್ನ ಗಮನ ತನ್ನ ಗಡಿಗಳ ಕಡೆಗೆ ಹೊರಳಿದರೂ ಕೂಡ ಇಸ್ರೇಲ್ ಮಾಡಿದ ದಾಳಿಗೆ ಪ್ರತೀಕಾರವನ್ನ ಹೆಜ್ಬುಲ್ಲಾ ಮತ್ತು ಹೌತಿಗಳ ಮೂಲಕ ಖಂಡಿತ ಇರಾನ್ ತೀರಿಸಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತೆ. ಹಾಗಲ್ಲದೆ ಇಲ್ಲಿ ನೇರವಾಗಿ ಇರಾನ್ ಇಸ್ರೇಲ್ ಮೇಲೆ ದಾಳಿಗೆ ನಿಂತರೆ ಅದು ಮಧ್ಯಪ್ರಾಚ್ಯದಲ್ಲಿ ಮತ್ತೊಂದು ಪೂರ್ಣ ಪ್ರಮಾಣದ ಯುದ್ಧಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋದು ಇಸ್ರೇಲ್ ಹಾಗೂ ಇರಾನ್ ಎರಡೂ ದೇಶಗಳಿಗೆ ಗೊತ್ತಿರೋದೆ. ಇಬ್ಬರೂ ಕೂಡ ಸದ್ಯಕ್ಕೆ ದೊಡ್ಡ ಯುದ್ಧಕ್ಕೆ ಸಿದ್ಧರಿಲ್ಲ. ಆದರೂ ಇರಾನ್ ನಂಥ ದೇಶಗಳು ಯಾವ ಕ್ಷಣದಲ್ಲಿ ಯಾವ ನಿರ್ಧಾರ ತಗೊಳ್ಳುತ್ತವೆ ಅನ್ನೋದನ್ನು ಹೇಳುವುದು ಕಷ್ಟ. ಹೀಗಾಗಿ ಇಲ್ಲಿ ರಂಜಾನ್ ಮುಗಿಯುವವರೆಗೆ ಕೂಡ ಆತಂಕ ಅನ್ನೋದು ಹಾಗೆ ಹೆಪ್ಪುಗಟ್ಟಿದ ಸ್ಥಿತಿಯಲ್ಲೇ ಇರುತ್ತೆ. ಇದು ಗೆಳೆಯರೆ ಇರಾನ್ ಹಾಗೂ ಇಸ್ರೇಲ್ ನಡುವೆ ಹೊಗೆ ಆಡ್ತಾ ಇರೋ ಯುದ್ಧ ಸದೃಶ ವಾತಾವರಣಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.